ಪ್ರಮಾಣದಲ್ಲಿ ಕಾರ್ಪೊರೇಟ್ ಕೈಯಲ್ಲಿ ಅಥವಾ ಬಂಡವಾಳಶಾಹಿ ಕೈಯಲ್ಲಿ ಬಂದು ಕೂತಿದ್ದಾರೆ. ಅವ್ರು ಇವತ್ತು ಆಯ್ಕೆ ಆಗಬೇಕಾಗಿದ್ದು ನೋಡ್ರಿ, ನಾನು ಮೇಲಿಂದ ಹೇಳ್ತಾ ಇರ್ತೀನಿ, ಕರ್ನಾಟಕದ 224 ಆಗಿರ್ಬೋದು, ಇನ್ನುಳಿದ ರಾಜ್ಯಗಳ MLAಗಳಾಗಿರ್ಬೋದು, ಕೇಂದ್ರದ ಅಥವಾ ನಾವು ಲೋಕಸಭೆಯಲ್ಲಿ ಹೇಳಿದಾಗ 543 ಜನ MP ಗಳಾಗಿರ್ಬೋದು, ಇವರು ಯಾರೂ ಇವತ್ತು ಬಡ ಕೂಲಿಕಾರರ, ಕಾರ್ಮಿಕರ ಅಥವಾ ಮತ್ತಾರ ಪರ ಬಂದು ಅಲ್ಲಿಂದ ಆರಿಸುವಂಥವ್ರು ಯಾರೂ ಇಲ್ಲ. ಎಲ್ಲರೂ ಕೋಟ್ಯಾಧೀಶರು. ಅವ್ರಿಗೆ ಹೆಂಗೆ ಇವರ ಸಮಸ್ಯೆ ಅರ್ಥ ಆಗ್ಲಿಕ್ಕೆ ಸಾಧ್ಯದ? ಇವತ್ತು ಯಾವ ಪರಿಸ್ಥಿತಿ ಬಂದು ನಿಂತದಪ್ಪ ಅಂತಂದ್ರೆ, ಕಾರ್ಮಿಕ ದುಸ್ಥಿತಿ ಇವತ್ತು ನಮಗಿಲ್ಲಪ್ಪ, ರೊಟ್ಟಿ ಕೊಡ್ರಿ, ಹಸುವಾಗಿದೆ, ಏನು ಉದ್ಯೋಗ ಕೊಡ್ರಿ ಅಂತ ಕೇಳ್ಕೊಳ್ಳಿ ಅವ್ರು ಅಂತಾರೆ ಇವತ್ತು ಮಾಲೀಕರು. ಅವ್ರಿಗಿಲ್ಲ, ನಾವು ಹೋಳಿಗೆ ಮಾಡ್ತೀನಿ ಅಂತ ಯಾವ್ದು ಹೇಳ್ತೀವಿ ಕತ್ತಿ, ನಾವು ಒಬ್ಬ ಗ್ರೀಕ್ ರಾಣಿನೋ ಯಾವುದೋ ರಾಣಿನೋ ಹೇಳ್ತೀವಿ, ಉದಾಹರಣೆ ಕೊಡ್ತೀವಿ. ಯಾವ ಪರಿಸ್ಥಿತಿ ಇವತ್ತು ನಮ್ಮ ದೇಶದಲ್ಲಿ ಬಂದು ನಿಂತದೆ. ಇವತ್ತು ಒಂದು ಕಡೆ ಇಡೀ ನಮ್ಮ ಸಂಪತ್ತ ಕೆಲವು ಕಾರ್ಪೊರೇಟ್ ಕೈಯಲ್ಲೇ 62% ಸಿಕ್ಕೊಂಡು ಕೂತಿದ್ರೆ, ಇನ್ನು ಉಳಿದೆಲ್ಲ ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗ, ಲೇಬರ್ ಇವರೆಲ್ಲರ ಒಳಗೆ ಉಳಿದ ಒಂದು ಎಷ್ಟು 30-35% ಇವ್ರ ಕೈಯಲ್ಲಿ ಉಳಿದದ. ಆದರೆ ಮತ್ತು ಕಾರ್ಮಿಕರು ಇನ್ನೂ ಕಡಿಮೆ. ಹೇಗೆ ಮತ್ತು ಇವತ್ತು ಒತ್ತಿ ಹೇಳಬೇಕಾಗಿದೆಪ್ಪ ಅಂದ್ರೆ, ಈ ಸಮಸ್ಯೆಗೆ ಕಾರ್ಮಿಕರ ಇವತ್ತಿನ ದುಸ್ಥಿತಿ ಕಾರಣ ನಾವೆಲ್ಲರೂ ಕಾರಣಕರ್ತರು. ಅದಕ್ಕೆ ಮತ್ತೆ ಮತದಾರ ಎಚ್ಚರಗೊಳ್ಬೇಕಾಗಿದೆ. ಮತ್ತೆ ಹೇಳ್ತಾ ಇರ್ತೀನಿ, ನಾನು ಮತದಾರ ಈ ವ್ಯವಸ್ಥೆಗೆ ಪರಿಹಾರ ಕಂಡುಹಿಡಿಬೇಕಾದ್ರು ಮತದಾರರು ಅಂದರೆ ಜನ ಇವತ್ತು ನಿಮ್ಮನ್ನು ವಿಚಾರ ಮಾಡ್ಕೊಳ್ಳೋಂಥ ಪ್ರಸಂಗ ಬಂದದ. ಇವತ್ತಿನ ರಾಜಕೀಯ ಪುರುಷರಿಂದ, ಸ್ತ್ರೀಯರಿಂದ ಈ ಸಮಸ್ಯೆಗೆ ಪರಿಹಾರ ಸಿಗ್ತದೆ ಅನ್ನುವಂಥದ್ದು ಒಂದು ರೀತಿಯಿಂದ ಎಂಥ ಕನಸು ನಿಂತೀರಿ ನೀವು, ಹಗಲಗನಸು ಅಂತ. ಯಾಕಂದರೆ ಸಿಗಲಾರದ ಪರಿಸ್ಥಿತಿಯಲ್ಲಿದ್ದರೆ ಅವ್ರು ಆಯ್ಕೆ ಆಗೋದನ್ನು ಈ ಕಾರ್ಪೊರೇಟ್